ರಾಜಧಾನಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿದವರ ಅಂಗಡಿಗಳನ್ನ ಮುಲಾಜಿಲ್ಲದೆ ತೆರವು ಮಾಡಲಾಗ್ತಾ ಇದೆ. ಆದ್ರೀಗ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆಯೇ ಎಗರಾಡಿದ್ದಾರೆ. ತೆರವು ಕಾರ್ಯಾಚರಣೆ ವೇಳೆ ಹಿಗ್ಗಾಮುಗ್ಗಾ ಥಳಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನು? ಹಲ್ಲೆ ಮಾಡಿದ ಪುಂಡರು ಯಾರು? ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಶಿವಾಜಿನಗರದ ಬಳಿ ಅತಿಕ್ರಮಣ ಆಗಿರುವಂತಹ ಫುಟ್ಪಾತ್ ಅನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ನಗರ ಪಾಲಿಕೆಯ 4 ಇಂಜಿನಿಯರ್ಗಳ ಮೇಲೆ ದಾಳಿಯಾಗಿದೆ, ಮಾರಣಾಂತಿಕ ಹಲ್ಲೆಯಾಗಿದೆ. ಈ ಒಂದು ಘಟನೆಯಲ್ಲಿ 4 ಇಂಜಿನಿಯರ್ಗಳಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿದೆ. ಹಾಗಿದ್ರೆ ಈ ಒಂದು ಘಟನೆ ನಡೆಯೋದಕ್ಕೆ ಏನು ಕಾರಣ? ಈ ಒಂದು ಘಟನೆಯಲ್ಲಿ ಹಲ್ಲೆಗೊಳಗಾದಂಥ GBA ಅಧಿಕಾರಿಗಳು ಯಾರು ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಇವತ್ತು ಬೆಳಿಗ್ಗೆ ಎಂದಿನಂತೆ ಕೇಂದ್ರ ನಗರ ಪಾಲಿಕೆಯ ಶಿವಾಜಿನಗರ ವಿಭಾಗದ ಅಧಿಕಾರಿಗಳು ಒತ್ತುವರಿ ತೆರವನ್ನು ಮಾಡೋದಕ್ಕೆ ಮುಂದಾಗಿದೆ. ಶಿವಾಜಿನಗರ ಬಳಿ ಇರುವಂಥ ಫುಟ್ಪಾತ್ನಲ್ಲಿ ಅತಿಕ್ರಮಣವಾಗಿ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳನ್ನು ಹಾಕ್ಕೊಂಡಿದ್ರು. ಇಂಥವುಗಳನ್ನು ಒತ್ತುವರಿ ಮಾಡೋದಕ್ಕೆ ಬೆಳಗ್ಗೆ ಸಮಯ ಸುಮಾರು 10ರಿಂದ 11 ಗಂಟೆ ಅವಧಿಯಲ್ಲಿ ಬಂದಿದ್ದರು. ಈ ವೇಳೆ ಸುಮಾರು 7ರಿಂದ 8 ಅಂಗಡಿಗಳನ್ನು ತೆರವು ಮಾಡಿದರು. ಇದಾದ ಬಳಿಕ ಅಲ್ಲಿಗೆ ಬಂದಂತಹ ಕೆಲವು ಜನರು, ಸುಮಾರು 10ರಿಂದ 12 ಜನ ಏಕಾಏಕಿಯಾಗಿ GBA ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಒಟ್ಟು 6 ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮುಖ್ಯವಾಗಿ ಮಾಧವರಾವ್, ಇಂಜಿನಿಯರ್ಗಳಾದ ಮಾಧವರಾವ್, ರುಚಿತಾ, ರಕ್ಷಿತಾ ಮತ್ತು ಗೌತಮ್, ಈ 4 ಮೇಲೆ ಏಕಾಏಕಿಯಾಗಿ ಪ್ಲಾಸ್ಟಿಕ್ ಕುರ್ಚಿಗಳಿಂದ, ಪ್ಲಾಸ್ಟಿಕ್ ಬಕೆಟ್ಗಳಿಂದ, ಮರದ ತುಂಡುಗಳಿಂದ ಹಲ್ಲೆ ಮಾಡಿ ಮರಣಾಂತಿಕವಾಗಿ ಅವರಿಗೆ ಗಾಯಗೊಳಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ JCB ಆಪರೇಟರ್ ಆಗಿರುವಂಥ ಸಿದ್ದಪ್ಪ ಮತ್ತು ಟ್ರ್ಯಾಕ್ಟರ್ ಚಾಲಕರಾಗಿದ್ದಂತಹ ಸುನಿಲ್ ಮೇಲೆಯೂ ಕೂಡ ಒಟ್ಟು 6 ಮಂದಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಆಗಿರುವಂಥದ್ದು. ಹಲ್ಲೆ ಆದಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋದಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಎರ್ರಾಬಿರ್ರಿ ಅಧಿಕಾರಿಗಳ ಮೇಲೆ ಕಪಾಳಕ್ಕೆ ಹೊಡೆಯುವಂಥದ್ದು, ಅವರ ಮೈ ಮೇಲೆ ಸಿಕ್ಕ ಪ್ಲಾಸ್ಟಿಕ್ ವಸ್ತುಗಳನ್ನು, ಮರದ ತುಂಡುಗಳನ್ನು ಎತ್ತಿ ಎಸೆಯುವಂಥದ್ದು ಮಾಡಿದ್ದಾರೆ. ಈ ಸ್ಥಳದಲ್ಲಿ ಘಟನೆ ನಡೆಯುವಾಗ 3 ಕಾನ್ಸ್ಟೇಬಲ್ಗಳು ಇದ್ರು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಸೊ ಆದಾಗ್ಯೂ ಕೂಡ ಪೊಲೀಸರು ಯಾವುದೇ ರೀತಿಯಾಗಿರುವಂಥ ಅವ್ರನ್ನ ಇದನ್ನು ತಡೆಯೋದಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಒಂದೊಮ್ಮೆ ಪೊಲೀಸರು ಮಧ್ಯಪ್ರವೇಶ ಮಾಡಿದರೆ ಈ ಘಟನೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾತು. ಅದಾದ ಬಳಿಕ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಹಲ್ಲೆ ಮಾಡಿದಂಥವ್ರ ಮೇಲೆ ದೂರು ಕೂಡ ದಾಖಲಾಗುತ್ತೆ. ಅಲ್ಲಿಂದ ನೇರವಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರ ಸಮ್ಮುಖದಲ್ಲಿ ಗಾಯಗೊಳಗಾದಂಥ 4 ಜನ ಇಂಜಿನಿಯರ್ಗಳನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಅಡ್ಮಿಟ್ ಮಾಡಲಾಗುತ್ತೆ. ಅಡ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಪೆಪ್ಪರ್ ಸ್ಪ್ರೇ ಏನು ದಾಳಿ ಕೂಡ ಆಗಿರುತ್ತೆ. ಹೀಗಾಗಿ ಮೂಗು ಬಾಯಿ ಒಳಗಡೆ ಖಾರ ಹೋಗಿರುವಂಥ ಕಾರಣಕ್ಕಾಗಿ ವಿಪರೀತವಾಗಿರುವಂಥ ಸಂಕಟದಲ್ಲಿ ಅಧಿಕಾರಿಗಳು ಇರ್ತಾರೆ. ಸೊ ಇಲ್ಲಿ ಈ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾಧವರಾವ್ ಅವರು ಮಾತಾಡಿದಾಗ ನಾವು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿದ್ವಿ. ಆದರೆ ಏಕಾಏಕಿಯಾಗಿ ನಮ್ಮ ಹತ್ರ ಮಾತು ಕೂಡ ಆಡದೆ ಅನಾಮಿಕರು ಬಂದು, ನಮಗೆ ಅವರು ಪರಿಚಯ ಇಲ್ಲ, ಅಪರಿಚಿತರು ಬಂದು ನಮ್ಮ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿ ಅಂತಂದರೆ ಮಾರಣಾಂತಿಕವಾಗಿರುವಂಥ ದಾಳಿಯನ್ನು ಮಾಡಿದ್ರು. ಪೆಪ್ಪರ್ ಸ್ಪ್ರೇ ಇತ್ತು ಅವ್ರ ಕೈಯಲ್ಲಿ. ನಮ್ಮ ರಕ್ಷಿತಾ ಮತ್ತು ರುಚಿತಾ ಅನ್ನುವಂಥ 2 ಸಹೋದ್ಯೋಗಿಗಳ ಮೇಲೂ ಕೂಡ ಪೆಪ್ಪರ್ ಸ್ಪ್ರೇಯಿಂದ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಹೋದರು. ಸದ್ಯಕ್ಕೆ ಈ ಒಂದು ಘಟನೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು 10 ಜನರನ್ನು ಬಂಧಿಸಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಏನಾಯ್ತು ಸರ್? ಏನಿಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ನಾಗ ಏಕಾಏಕಿ ಜನ ಬಂದುಬಿಟ್ಟು ನಮಗೆ ಹೊರಲಿಕ್ಕೆ ಸ್ಟಾರ್ಟ್ ಹೊಡೆದ್ರು. ಅದಕ್ಕೆ ಏನು ಮಾಡಿ ಅವರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ? ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ. ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಯಾರು ಸಿಗಲಿಲ್ಲ, ಎಲ್ಲರೂ ಹೋಗ್ಬಿಟ್ರು ಹೊಡೆದಿಗೆ. ಈ ಕಾರ್ಯಾಚರಣೆ ಆರಂಭ ಮಾಡಿ ಎಷ್ಟು ನಿಮಿಷ ಆಗಿತ್ತು? ಎಷ್ಟು ನಿಮಿಷದಲ್ಲಿ ಅವ್ರು ಬಂದ್ರು? 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ವಿ. ತಿರ್ಗಾ 12ವರೆಗೆ ಬಂದ್ರು, ಸ್ಟಾಪ್ ಮಾಡಿದ್ರು ಅಷ್ಟೇ. ಎಷ್ಟು ಜನರ ಗುಂಪು ಇತ್ತು? ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು? ಎದ್ರಲ್ಲಿ ಬಂದ್ರೆ ನಮಗ್ ಗೊತ್ತಿಲ್ಲ. ಮುನ್ನಡೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಗೊತ್ತಿರೋದು ನಮ್ಗೆ. ಅವ್ರು ಬಂದು ಹೊಡೆದ್ರು, ಹೋಗ್ಬಿಟ್ರು ಅಷ್ಟೇ, ನಮ್ಗೆ ಗೊತ್ತಿಲ್ಲ. ಈಗ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಏನಾದ್ರು ಕೈಲಿ ಏನಿತ್ತು, ಸಾಧನೆ ಏನಿತ್ತು, ಏನ್ ತಗೊಂಡು ಹೊಡೆದ್ರು? ಏನಿಲ್ಲ, ಸ್ಪ್ರೈ ಒಂದಿತ್ತು, ಅದೆಲ್ಲ ಹೊಡೆದ್ರು, ಎಲ್ಲರೂ ಓಡ್ಬಿಟ್ರು. 10 ಕಾಲಿಂದ ನಾರ್ಮಲ್ ಹೇಗೆ ಹೋಗ್ತಿತ್ತು ಅದೇ ಥರ ಹೋಗ್ತಿತ್ತು. ಇದಾದಮೇಲೆ ಇವಾಗ ಕರೆಕ್ಟಾಗಿ ಅವ್ರು 12:45 ಡೈರೆಕ್ಟಾಗಿ ಕಾರಿಂದ ಬಂದು ಹೇಳಿದ್ರು. ಇನೋವಾ ಕ್ರಿಸ್ಟಾಯಿಂದ ಬಂದು ಹೇಳಿದ್ರು. ನಮ್ಮ JCB ಆಪ್ರೇಟರ್ಗೆ ಸ್ಪ್ರೇ ಹೊಡೆದ್ರು. ಅದಾದಮೇಲೆ ನಮ್ಮ ಮೇಡಮ್ ಸ್ಪ್ರೇ ಹೊಡೋದು ನಮಗೆ ಹೊಡೆಯಬೇಕು. ನಾನು ಟರ್ನ್ ಆದೆ. ನೆಕ್ಸ್ಟು ನಮ್ಮ AWL ಸರ್ ಇದ್ದಾರೆ, ಅವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು. ನಾವು ಹೋಗಿ ಸೇವ್ ಮಾಡಿದಾಗ ನನಗೆ ಅವ್ರಿಗೆ ಇಬ್ಬರಿಗೂ ಬಂತು.
ಪೊಲೀಸರು ಇದ್ದರು, ಬಟ್ ಅವರೇನು ಯೂಸ್ ಆಗಲಿಲ್ಲ. 4 ಜನ ಪೊಲೀಸ್ ಇದ್ದರು, ಏನೂ ಮಾಡಲಿಲ್ಲ. ಬಟ್ ನಾವು ಅಲ್ಲಿ ಸ್ಟೇಷನಿಗೆ ಬರೋಕ್ಕಿಂತ ಮುಂಚೆ ಅವರೇ ಬಂದು ಅವ್ರು ಕೂರಿಸ್ಕೊಂಡು ಸೇಫ್ ಮಾಡ್ಕೊಂಡು ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವ್ರು ನಮ್ಮನ್ನು ಸೇಫ್ ಮಾಡೋಕ್ಕೆ ಬಂದಿರಲಿಲ್ಲ, ಅವ್ರನ್ನ ಸೇಫ್ ಮಾಡೋಕ್ಕೆ ಬಂದಿರೋ ಅಂತ ಹೇಳ್ಬೋದು. ಇವತ್ತು ಸಹ ಪೊಲೀಸ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಹೆಚ್ಚು ಜನ ಪ್ರತಿ ದಿವಸ ನೋಡಿದ್ದೀವಿ ನಾವು, 12-13 ದಿವಸದಿಂದ ಮಾಡ್ತಾ ಇದ್ದೀವಿ. ಇಷ್ಟೇ ಪೊಲೀಸ್ ಅನ್ನು ಕೊಡ್ತಾ ಇದ್ದಿದ್ದು. ಯಾರಾದ್ರೂ ಬಂದ್ರೆ ಮನವಿ ಕೊಟ್ಟು ಮಾತಾಡಿ ಸೀನಿಯರ್ ಆಫೀಸರ್ಸ್ ಹತ್ರ ಮಾತಾಡ್ತಾ ಇದ್ರು. ಇವ್ರು ಮಾತ್ರ ಕಿಡಿಗೇಡಿಗಳು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಖಂಡಿತ ಅಂತವ್ರನ್ನ ಈಗ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ರು ಮುಖ್ಯ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರು ಸಿಗ್ಬೇಕಿದೆ, ಅವ್ರನ್ನ ಸದ್ಯ ಎಲ್ಲ ಅರೆಸ್ಟ್ ಮಾಡ್ತೀವಿ ಅಂತ. ಆದ್ರೆ ಏನಾಗಿದೆ, ಕಿಡಿಗೇಡಿಗಳು ಇವರು ಬೇರೆ ಕಡೆಯಿಂದ ಎಲ್ಲಿನೋ ಬಂದು ತಕ್ಷಣ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಇದು ಅವರಿಗೆ ಸರ್ಪ್ರೈಸ್ ಆಗಿದೆ. ಆದ್ರಿಂದ ಇದು ಘಟನೆ ಆಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳಾಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರೆ ಅಂತವ್ರ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸ್ತಾರೆ. ಶಿವಾಜಿನಗರ ಬಸ್ ನಿಲ್ದಾಣದ ಬಳಿಯಲ್ಲಿ ಫುಟ್ಪಾತ್ ತೆರವ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟು 7 BNS ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಿಸಿರುವಂತಹ ಪೊಲೀಸರು 10 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಹಾಗಾದ್ರೆ ಆರೋಪಿಗಳ ಹಿನ್ನೆಲೆ ಏನು, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿ ಇರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ GBA ಅಧಿಕಾರಿಗಳ ವಿರುದ್ಧವಾಗಿ ಒಂದಷ್ಟು ಗೂಂಡಾಗಿರಿ ನಡೆದಿರುವಂತದ್ದು, ಹಲ್ಲೆ ಕೂಡ ಅಷ್ಟೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಅಷ್ಟೇ ದಾಖಲಾಗಿರುವಂತದ್ದು. ಒಟ್ಟು BNS ನ 7 ಸೆಕ್ಷನ್ಗಳನ್ನ FIR ನಲ್ಲಿ ಉಲ್ಲೇಖವನ್ನ ಮಾಡಿದರೆ ಮಾಧವ್ ರಾವ್ ಎನ್ನುವಂತಹ AEE ಕೊಟ್ಟಿರುವಂತಹ ದೂರಿನ ಅನ್ವಯವಾಗಿ ಪೊಲೀಸರು ಕೇಸನ್ನು ಕೂಡ ಅಷ್ಟೇ ರಿಜಿಸ್ಟರ್ ಮಾಡ್ಕೊಂಡಿರುವಂತದ್ದು. FIR ನಲ್ಲಿ ಒಟ್ಟು 7 ಸೆಕ್ಷನ್ಗಳನ್ನ ಆಡ್ ಮಾಡ್ಕೊಂಡಿರುವಂತದ್ದು. ಆ ಸೆಕ್ಷನ್ಗಳು ಯಾವ್ಯಾವು ಅನ್ನೋಂಥದ್ದು ನೋಡೋದಾದ್ರೆ BNS ಸೆಕ್ಷನ್ 109 ಸಬ್ ಕ್ಲಾಸ್ 1 ಇದು ಕೊಲೆಗೆ ಯತ್ನ ಅನ್ನುವಂಥ ಒಂದು ಪ್ರಕರಣವನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ BNS 132 ಅಡಿಯಲ್ಲಿ ಕೂಡ ಸೆಕ್ಷನ್ ಅನ್ನು ಆಡ್ ಮಾಡ್ಕೊಂಡಿರುವಂತದ್ದು. 132 ಏನ್ ಹೇಳುತ್ತೆ ಅಂತಂದ್ರೆ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸುವಂತದ್ದು. ಇದರ ಜೊತೆಗೆ 74 ಉದ್ದೇಶಪೂರ್ವಕವಾಗಿ ಮಹಿಳೆಯ ಮೇಲೆ ಹಲ್ಲೆ ಮಾಡುವಂತದ್ದು. ಜೊತೆಗೆ BNS 351 ಸಬ್ ಕ್ಲಾಸ್ 2 ಕ್ರಿಮಿನಲ್ ಬೆದರಿಕೆಯನ್ನು ಹಾಕುವಂಥದ್ದು. BNS 352 ಉದ್ದೇಶಪೂರ್ವಕವಾಗಿ ಅವಮಾನವನ್ನು ಮಾಡುವಂಥದ್ದು. 190 ಕಾನೂನು ಬಾಹಿರವಾಗಿ ಸಭೆಯನ್ನು ಮಾಡುವಂಥದ್ದು. ಇದರ ಜೊತೆಗೆ 121 ಸಬ್ ಕ್ಲಾಸ್ 1 ಅಂದ್ರೆ ಸರ್ಕಾರಿ ನೌಕರರ ಕರ್ತವ್ಯ ನಿರ್ವಹಿಸದಂತೆ ತಡೆದು ಗಾಯವನ್ನು ಉಂಟು ಮಾಡುವಂಥದ್ದು. ಈ ರೀತಿಯಾಗಿ BNS ನ 7 ಸೆಕ್ಷನ್ಗಳನ್ನು ಆಡ್ ಮಾಡಿರುವಂತಹ ಪೊಲೀಸರು ಸದ್ಯಕ್ಕೆ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ಪ್ರಮುಖ ಆರೋಪಿ ಆಗಿರುವಂತಹ ಬಸವರಾಜ್ ಏನಿದ್ದಾನೆ, ಈತನಿಗೋಸ್ಕರನೂ ಕೂಡ ಅಷ್ಟೇ 2 ವಿಶೇಷ ತಂಡಗಳನ್ನ ಬಿಟ್ಟು ಪೊಲೀಸರು ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಆತ ಬಂಧನದ ಬಳಿಕ ಈ ಪ್ರಕರಣದ ಹಿನ್ನೆಲೆ ಬಗ್ಗೆ ಆಗಿರಬಹುದು, ಜೊತೆಗೆ ಪ್ಲಾನಿಂಗ್ ನ ಬಗ್ಗೆ ಮತ್ತು ಪೆಪ್ಪರ್ ಸ್ಪ್ರೇ ಅನ್ನು ಕೂಡ ಅಷ್ಟೇ ಎಲ್ಲಿ ಇವರು ಖರೀದಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ. ಸ್ಟ್ರಿಕ್ಟ್ ಆಕ್ಷನ್ ಕೂಡ ತಗೊಳ್ತೀವಿ, ಯಾಕಂದ್ರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯ್ತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಯಾರು ಮಾಡಬೇಕು ಮಾಡಿ, ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದೇಶನವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಹಲ್ಲೆ ಮಾಡಿದ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು 10 ಜನನೂ ಅರೆಸ್ಟ್ ಮಾಡಿದ್ವಿ. ಈಗ ಆ ಸಮಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ವಿಡಿಯೋಸು ಎಲ್ಲ ಫುಟೇಜಸ್ ಇದ್ದಾವೆ, ಅದರಲ್ಲಿ ಐಡೆಂಟಿಫೈ ಮಾಡಿದ್ವಿ. ಒಂದು 1 ಮೇನ್ ಪರ್ಸನ್ ಯಾರಿದ್ದಾರೋ ಕ್ರಿಯೇಟ್ ಮಾಡಿದ್ದು ಅವ್ರನ್ನೂ ಅರೆಸ್ಟ್ ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಇನ್ನು ಈ ಉದ್ದೇಶ ಏನಿತ್ತು, ಓನ್ಲಿ ಎವಿಕ್ಷನ್ಗೆ ಅಗೇನೆಸ್ಟ್ ಆಗಿ, ಯಾಕೆಂದರೆ ಶಾಪ್ನಲ್ಲಿ ಇಲ್ಲಿ ಶಾಪ್ ಓನರ್ಸ್ ಜೊತೆಯಲ್ಲಿ ಬೇರೆ ಔಟ್ಸೈಡರ್ ಬಂದು ಗಲಾಟೆ ಮಾಡಿದ ಉದ್ದೇಶನ ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ಮೇಲಾದಂತಹ ಹಲ್ಲೆಯನ್ನ ಶಾಸಕರು ಮತ್ತು ಸಚಿವರು ಖಂಡಿಸಿದ್ದಾರೆ. ಈಗಾಗಲೇ ಆ ಒಂದು ಹಲ್ಲೆಕೋರರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ಸೂಕ್ತವಾಗಿರುವಂತಹ ಕಾನೂನು ಕ್ರಮವನ್ನು ಜರುಗಿಸುತ್ತೇವೆ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ. ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಕ್ತವಾಗಿರುವಂತಹ ಪೊಲೀಸ್ ಭದ್ರತೆಯನ್ನ ನೀಡದೇ ಇರೋದಕ್ಕೆ GBA ನೌಕರರ ಸಂಘ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಈಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಅವರನ್ನ ಒಂದು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ 10 ಜನರು ಅರೆಸ್ಟ್ ಮಾಡಿದ್ದಾರೆ. ಸೊ ಖಂಡಿತ ಮಾನ್ಯ ಸಚಿವರು ಹೇಳಿದ ಪ್ರಕಾರ
ಇದನ್ನು ಅವರು ಭಾಳ ಅವರು ಸಹ ಖಂಡಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಬಾರ್ದು. ನಾವೀಗ ನೋಡಿದ ಪ್ರಕಾರ ಈ ಎನ್ಕ್ರೋಚ್ಮೆಂಟೇ ಜನರಿಗೆ ಓಡಾಡಲಿಕ್ಕೆ ಜಾಗನೇ ಇಲ್ಲ. ಅಷ್ಟು ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟು ಈಗ ಪಾದಚಾರಿ ಮಾರ್ಗನೇ ಇರಲಾರ್ದಿದ್ದ ಕಾರಣ ಜನರಿಗೆ ಸಹ ಭಾಳ ಸಮಸ್ಯೆ ಆಗಿದೆ. ಆಗೋರ್ಗು ನಾವು ಬಿಡಲ್ಲ, ಯಾಕಂದ್ರೆ ಇದು ನಮ್ಗೆ ಹಿನ್ನಡೆ ಆಗ್ಬಾರ್ದು. ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ಲೇಬೇಕು, ಪಾಲನೆ ಮಾಡ್ಬಿಟ್ಟು ಹೋಗ್ತೀವಿ. ಎಲ್ಲರಿಗೂ ನಾವು ಬಿಡಲ್ಲ ಅಂತ ಆಗ್ರಹ ಮಾಡ್ತೀವಿ ಸರ್. ಇದು ಧ್ವಂಸ ಆಗ್ಲೇಬೇಕು ಇವತ್ತು. ಖಂಡಿತ ಹಾಸ್ಪಿಟ್ಲ್ಗಳೆಲ್ಲ ಇದ್ದಾರೆ. ಈ ತೆರವು ಕಾರ್ಯಾಚರಣೆ ಅರ್ಧಕ್ಕೆ ನಿಂತಿದೆ. ಇದು ಪೂರ್ಣ ಮಾಡೇ ನಾವು ಇವತ್ತು ಹೋಗೋದು. ಹೌದೌದು, ಪೊಲೀಸ್ ಇಲಾಖೆಯವರು ಇಲ್ಲಿ ಗಂಭೀರವಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಸುಮಾರು ಪೊಲೀಸರನ್ನ ಹಾಕ್ಬೇಕಾಯ್ತು. ಬರೀ 3 ಜನ ಪೊಲೀಸರು ಹಾಕಿರೋದು ಖಂಡನೀಯ ಸರ್. ಸರ್ ಈಗ GB ಆದ್ಮೇಲೆ 5 ಆಯುಕ್ತರುಗಳಾಗಿರೋದ್ರಿಂದ ಅದು ಸ್ವಲ್ಪ ಇದಾಗ್ತಾ ಇಲ್ಲ ಯಾರಿಗೂ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಜಿಬಿಎ ಕೇಂದ್ರ ಪಾಲಿಕೆಯ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆಯನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಖಂಡಿಸಿದ್ದಾರೆ. ಹಲ್ಲೆ ಮಾಡಿರೋ ಪುಂಡರ ಮೇಲೆ ಕ್ರಮ ಜರುಗಿಸುವ ಭರವಸೆ ನೀಡಿರುವ ಸಚಿವರು ಸೂಕ್ತ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲು ಸೂಚಿಸಿದ್ದು, ಸಚಿವರ ಸೂಚನೆಯ ಮೇರೆಗೆ ಹಲ್ಲೆಯ ಬಳಿಕವೂ ತೆರವು ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಸ್ಥಳೀಯ ಶಾಸಕ ರಿಜ್ವಾನ್ ಅರ್ಷದ್ ತಾನೇ ಖುದ್ದಾಗಿ ಸ್ಥಳದಲ್ಲಿ ನಿಂತು ಫುಟ್ಪಾತ್ ತೆರವು ಮಾಡೋದಾಗಿ ಹೇಳಿದ್ದು, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎಂದು ಎಚ್ಚರಿಸಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದು, ಜಂಗಲ್ ರಾಜ್ಯವಾಗಿದೆ ಎಂದು ಟೀಕಿಸಿದ್ದಾರೆ. ಸೆನ್ಸಿಟಿವ್ ಏರಿಯಾ ಅಂತ ಗೊತ್ತಿದ್ರೂ ಯಾಕೆ ಹೆಚ್ಚಿನ ಪೊಲೀಸ್ ಭದ್ರತೆ ಇರಲಿಲ್ಲ ಎಂದು ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದು, ರಾಜ್ಯ ಸರ್ಕಾರ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡತಕ್ಕಂಥವ್ರನ್ನ ತೆರವುಗೊಳಿಸಕ್ ಹೋದಂತ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳ ಮೇಲೆ ಕೆಲವು ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ? ಸರ್ಕಾರ ಕೂಡಲೇ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ, ಅದರೊಳಗೂ ವಿಶೇಷವಾಗಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ಸರ್ಕಾರ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಬೇಕು. ಸರ್ಕಾರದ ಅವಿವೇಕತನದಿಂದ ಇಂಥ ದುರ್ಘಟನೆಗಳು ಸಹಜವಾಗಿ ಆಗತ್ತೆ. ಅಲ್ಲಿ ಸೆನ್ಸಿಟಿವ್ ಏರಿಯಾ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಇದನ್ನ ನಾವ್ ಹೇಳ್ಕೊಡ್ಬೇಕಾ? ಅಧಿಕಾರಿಗಳಿಗೆ ಪೆಪ್ಪರ್ ಸ್ಪ್ರೇ ಮಾಡ್ತಾರೆ ಅಂತಂದ್ರೆ ಅವ್ರ ಉದ್ದೇಶ ಏನು? ಆ ಹೆಣ್ಣು ಮಗಳಿಗೊಬ್ಬಳಿಗೆ ನೀವು ಪೆಪ್ಪರ್ ಸ್ಪ್ರೇ ಮಾಡ್ತೀರಿ ಅಂತಂದ್ರೆ ನೀವು ಟೆರರಿಸ್ಟ್ಗಳಿಗಿಂತ ಏನೂ ಕಡಿಮೆ ಇಲ್ಲ. ಈಗ ಆಲ್ರೆಡಿ 10 ಜನವನ್ನ ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ರು 10 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನ ತಗೊಂಡು ನಮ್ಮ ಸಿಬ್ಬಂದಿಯನ್ನ ಹೊಡೆದಿದ್ದಾರೆ, ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನು ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಯಾರೇ ಮಾಡಿದ್ರು ಅದು ತಪ್ಪು, ಮತ್ತೆ ಕಾನೂನಾತ್ಮಕ ರೀತಿಯಲ್ಲಿ ಏನೇ ಕ್ರಮ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಅನುಕೂಲಕ್ಕೆ. ಜುಲೈ 1ರಿಂದ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಯಿತು. ಆವತ್ತಿಂದ ಇವತ್ತಿನವರೆಗೂ ಕೂಡ ಅಧಿಕಾರಿಗಳ ಜೊತೆಗೆ ವ್ಯಾಪಾರಸ್ಥರು ವಾಕ್ಸಮರವನ್ನ ಮಾಡ್ತಾನೆ ಇದ್ರು. ಆದ್ರೆ ಇದೇ ಮೊದಲನೇ ಬಾರಿಗೆ ಈ ರೀತಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಕಿಡಿಗೇಡಿಗಳು ಒಂದಷ್ಟು ಸಂಘಟನೆಯ ಹೆಸರಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿರೋದು. ಹಾಗಾದ್ರೆ ಈ ಹಿಂದೆ ಯಾವ್ಯಾವ ರೀತಿಯಾದಂತಹ ವಾಕ್ಸಮರಗಳು ನಡೆದಿತ್ತು ಅಂತ ನೋಡೋದಾದ್ರೆ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ಅದು ನೋಡಿ ಎಷ್ಟು ದೊಡ್ಡ ಫುಟ್ಪಾತ್ ಕಂಪ್ಲೀಟ್ ಆಗಿ ಎನ್ಕ್ರೋಚ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಹೋಗೋ ದಾರಿ ಇದು, ಹೆಣ್ಮಕ್ಳೆಲ್ಲ ಹೋಗ್ತಾರೆ, ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾರೆ, ಇಲ್ಲಿಂದ ತೊಂದರೆ ಆಗುತ್ತೆ. ಅದು ಮಾಡೋಕ್ಕೆ ಬಂದಿದ್ದಾರೆ, ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಮಾಡ್ಬೋದಿತ್ತು, ಏನೋ ಮಾಡಿದ್ದಾರೆ. ಇದೇ ನಮ್ಗೆ ತುಂಬ ಬೇಜಾರು ಇದು. ಅವರು ಎಷ್ಟು ಕಷ್ಟಪಟ್ಟು ಇದು ಮಾಡಿದ್ದಾರೆ. ಅವ್ರದ್ದು ತುಂಬ ಲಾಸ್ ಬಡವರಿಗೆ. ಓಡಾಡೋಕ್ಕೆ ಸ್ವಲ್ಪ ಆರಾಮ ಇದಾಗುತ್ತೆ, ಅನುಕೂಲ ಆಗುತ್ತೆ ಜನರಿಗೆ. ಏನಿಲ್ಲ, ಅವರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಪಾದಚಾರಿಗಳನ್ನ ತೆರವುಗೊಳಿಸೋದು ಭಾಳ ಉತ್ತಮವಾದಂಥ ಕೆಲಸ. ಅದು ಕೇವಲ ಯಾರೋ ಒಬ್ಬರು ಇಂಟ್ರೆಸ್ಟ್ ಮೇಲೆ ಮಾಡಿದ್ದಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ಎಲ್ಲನೂ ತೆರವುಗೊಳಿಸಿದೆ. ಇವತ್ತು
ಪಾದಚಾರಿದಲ್ಲಿ ಎಲ್ಲರೂ ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಆ ಫ್ರೀಯಾಗಿ ಓಡಾಡೋದಕ್ಕೆ ಕಾರಣಭೂತರು ಯಾರು? BBMPಯಲ್ಲಿರ್ತಕ್ಕಂಥ ನೌಕರರು. ಇಂಥವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರೇ ಇರಲಿ, ಕಾನೂನು ಇಂಥ ತಪ್ಪು ಮಾಡಿರೋರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅಂದರೆ ನಾವೆಲ್ಲ ಬಡವರು, ಏನು ಸೌಕರ್ಯ ಇಲ್ಲ, ಕೆಲಸಕ್ಕೆ ಹೋಗಲ್ಲ, ಏನು ಹೋಗ್ತಾ ಇಲ್ಲ, ಏನೋ ಒಂದು ಸ್ವಲ್ಪ ನಮ್ಗೆ ಸಗ ಇದ್ರೆ ಸಾಕು ಅಷ್ಟೇ. ನಾವು ಇದರಿಂದ ಎಲ್ಲ ಜೀವನ ಮಾಡ್ತೀವಿ. ಮಕ್ಕಳು, ಹುಡುಗರು ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ. ಹೊಲ ಫೀಸ್ ಇವಾಗ ಕಡಿಮೆ ಇರುತ್ತಾ, ಎಲ್ಲ ಜಾಸ್ತಿ ಆಗುತ್ತೆ. ಸರ್ ವ್ಯಾಪಾರಗಳ ಇಲ್ಲ ಅಂತಿಲ್ಲ, ವ್ಯಾಪಾರ ಅಷ್ಟೊಂದು ವ್ಯಾಪಾರ ಮಾಡವ್ರೆ. ಎಲ್ಲ ಇವ್ರ ಕಾಲಿಲ್ಲ, ಅಂಡಿಗಪ್ಪರು ವ್ಯಾಪಾರ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾವ್ರೆ. ಯಾರನ್ನೂ ಕೇಳಿಲ್ಲ. ಸಂಬಳ ಅಷ್ಟೊಂದು ಹೊಡೆದ್ಬಿಟ್ಟು ಇಪ್ಪ ಯಾರು ಲಾಸ್ ಆಗುತ್ತೆ? ನಮ್ಗೆ ಲಾಸ್, ಅವ್ರಿಗೆ ಲಾಸ್, ಎಲ್ಲರಿಗೂ ಲಾಸ್, ಎಲ್ಲರಿಗೆ. ಒಟ್ನಲ್ಲಿ ಇದುವರೆಗೂ ಅಧಿಕಾರಿಗಳ ಜೊತೆಗೆ ವಾಕ್ಸಮರಕ್ಕೆ ಮಾತ್ರ ಸೀಮಿತ ಆಗಿದ್ದಂತಹ ಈ ಒತ್ತುವರಿ ತೆರವು ವಿಚಾರ ಕೈ ಮಿಲಾಯಿಸುವ ಹಂತಕ್ಕೆ, ಹೊಡೆದಾಡ್ಕೊಳ್ಳೋದಕ್ಕೆ, ಹಲ್ಲೆ ಮಾಡುವಂತಹ ಹಂತಕ್ಕೆ ತಲುಪಿರೋದು ಮಾತ್ರ ದುರಂತ ಅಂತ ಹೇಳ್ಬೋದು. ಮುಂದೆ ಈ ರೀತಿಯಾದಂತಹ ಘಟನೆ ಆಗದೇ ಇರೋ ರೀತಿಯಲ್ಲಿ GBA ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸಿಲಿಕಾನ್ ಸಿಟಿ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಇನ್ನಷ್ಟು ಚುರುಕು ಕೊಡುವಂತಹ ಅನಿವಾರ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.